ಬಹುಭಾಷಾ ನಟ ಪ್ರಕಾಶ್ ರೈಗೆ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. ಏನ್ ವಿಚಾರಕ್ಕೆ ಅಂತಂದ್ರೆ ಅವರು 4 ವೋಟರ್ ಐಡಿ ಇಟ್ಕೊಂಡಿದ್ದಾರೆ ಅಂತ ಬೆಂಗಳೂರಿನ 48ನೇ ಎಸಿಜೆಎಂ ಕೋರ್ಟ್ನಿಂದ ಈ ಅರೆಸ್ಟ್ ವಾರೆಂಟ್ ಜಾರಿಯಾಗಿದೆ. 4 ಗುರುತಿನ ಚೀಟಿಯನ್ನು ಹೊಂದಿದ್ದಾರೆ ಪ್ರಕಾಶ್ ರಾಜ್ ಅನ್ನೋದು ಅವರ ಮೇಲಿರುವಂತಹ ಆರೋಪ. ಕರ್ನಾಟಕದಲ್ಲಿ ತಮಿಳುನಾಡು, ತೆಲಂಗಾಣ ಸೇರಿ ಒಟ್ಟು 4 ಕಡೆಗಳಲ್ಲಿ ಇವರು ಗುರುತಿನ ಚೀಟಿ ಹೊಂದಿರುವಂತಹ ಆರೋಪವನ್ನು ಹೊರಿಸಿ ವಕೀಲ ದಿಲೀಪ್ ಕುಮಾರ್ ಅನ್ನೋರು ದೂರನ್ನು ದಾಖಲಿಸಿದರು. ಅಂದ್ರೆ 2019ರಲ್ಲೇ ಮೊದಲು ದೂರು ದಾಖಲಾಗುತ್ತೆ. ಹಲಸೂರು ಗೇಟ್ ಠಾಣೆಗೆ ದೂರು ಕೊಡ್ತಾರೆ. ಆದರೆ ಯಾವ ಕ್ರಮನೂ ಕೈಗೊಳ್ಳಲ್ಲ. ಹಾಗಾಗಿ ಪೊಲೀಸ್ ಆಯುಕ್ತರಿಗೆ ದೂರು ಕೊಡ್ತಾರೆ. ನಂತರ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡಲಾಗಿತ್ತು. ಎಲ್ಲೂ ಕ್ರಮ ಕೈಗೊಳ್ಳದ ಕಾರಣ ಕೋರ್ಟ್ ಮೊರೆ ಹೋಗಿದ್ದಾರೆ. 48ನೇ ಎಸಿಜೆಎಂ ನ್ಯಾಯಾಲಯ ಈಗ ಸಮನ್ಸ್ ಜಾರಿ ಮಾಡಿದೆ. ಪ್ರತಿಕ್ರಿಯೆ ಕೊಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಅರೆಸ್ಟ್ ವಾರೆಂಟ್ ಜಾರಿಯಾಗಿದ್ದು. ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ ಪ್ರಕಾಶ್ ರೈ. ಹಾಗೇನೆ ದೂರುದಾರರು ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. 2019ನಲ್ಲಿ ನಾನು ಹಲಸೂರುಗೇರಿ ಪೊಲೀಸ್ ಸ್ಟೇಷನಲ್ಲಿ ಇವರಿಗೆ ಒಂದರಿಂದ ಜಾಸ್ತಿ ವೋಟರ್ ಐ ಡಿ ಕಾರ್ಡ್ನಲ್ಲಿ ಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಬೇಸ್ ರಿಪೋರ್ಟ್ನ ಸೆಟ್ ಕಂಪ್ಲೇಂಟ್ ಹಲಸೂರುಗೇರಿ ಪೊಲೀಸ್ ಸ್ಟೇಷನ್ ಯಾವ ಆ್ಯಕ್ಷನ್ ತಗೊಳ್ಳಿಲ್ಲ. ಅದರ ನಂತರ ನಾನು ಕಮಿಷನರ್ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರು. ಆ ದಾಖಲೆ ಕೋರ್ಟಿಗೆ ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿದ್ದೀನಿ. ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಆದ ಮೇಲೆಯೂ ನಾನು ಬೇರೆ ಇದಿಲ್ಲ. ಅದರಿಂದ ನಾನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಮೋರ್ ದೆನ್ 1 ವೋಟರ್ ಐ ಡಿ ಕಾರ್ಡ್, ಒಂದು ವ್ಯಕ್ತಿ ಒಂದೇ ವೋಟರ್ ಐ ಡಿ ಕಾರ್ಡ್ ಮಾಡಬೇಕು. ಇದು ಮಂಗಳೂರು, ಮೈಸೂರು ಎಲ್ಲಿ ಅದು ಇದ್ದರೂ ಒಂದು ಕ್ಯಾನ್ಸಲ್ ಮಾಡಬೇಕಲ್ಲ, ಮತ್ತೊಂದು ವೋಟರ್ ಐ ಡಿ ಇರುವಾಗ ಸೈಮೆಂಟೇನಿಯಸ್ಲಿ ಒಂದೇ ಸಮಯದಲ್ಲಿ 4 ಐಡೆಂಟಿ ಕಾರ್ಡು ವೋಟರ್ ಐ ಡಿ ಕಾರ್ಡ್ ತಗೊಂಡಿದ್ದಾರೆ. ಅದರಿಂದ ಎಲೆಕ್ಷನ್ ಕಮಿಷನ್ ಕಂಪ್ಲೇಂಟ್ ಕೊಟ್ಟರು, ನನಗೇನು ಪ್ರಯೋಜನ ಆಗಿಲ್ಲ. ಆ ಕಾರಣಕ್ಕೆ ನಾನು ಮಾನ್ಯ ನ್ಯಾಯಾಲಯದಲ್ಲಿ 48ನೇ ಎಸಿಎಂ ನ್ಯಾಯಾಲಯದಲ್ಲಿ ಪ್ರೈವೇಟ್ ಕಂಪ್ಲೇಂಟ್ ಫೈಲ್ ಮಾಡಿದ್ದೆ. ನಾನು ಫೈಲ್ ಮಾಡಿದ ಮೇಲೆ ಸ್ಟೂಡೆಂಟ್ ಸ್ಟೇಟ್ಮೆಂಟ್ ಆಯಿತು. ಸ್ಟೂಡೆಂಟ್ ಸ್ಟೇಟ್ಮೆಂಟ್ ಆದ ಮೇಲೆ ಅದರ ಪ್ರೊಸೀಜರ್ ಇದೆ. ಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ ಮೇಲೆ ಅದರ ಪ್ರೊಸೀಜರ್ ಇದೆ. ಸ್ಟೇಟ್ಮೆಂಟ್ ಕೊಡಬೇಕು, ಡಾಕ್ಯುಮೆಂಟ್ಸ್ ಕೊಡಬೇಕು, ಅದರ ವೆರಿಫಿಕೇಷನು, ಅದರ ರೆಕಾರ್ಡ್ಸು ಎಲ್ಲ ನೋಡಿದ ಮೇಲೆ ನಾನು ಕೋರ್ಟಲ್ಲಿ ಸಬ್ಮಿಷನ್ ಮಾಡಿದ ಡಾಕ್ಯುಮೆಂಟ್ಸು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ವಿಕಾಸ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಕಾಸ್, ನಟ ಪ್ರಕಾಶ್ ರೈಗೆ ಈಗ ಸಂಕಷ್ಟ, ಅದರಲ್ಲೂ ಅರೆಸ್ಟ್ ವಾರೆಂಟ್ ಜಾರಿಯಾಗಿರೋದ್ರಿಂದ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಿದೆ, ಜೊತೆಗೆ ಎಷ್ಟು ದೊಡ್ಡದಾದಂತಹ ಒಂದು ಕ್ರೈಮ್ ಆಗುತ್ತೆ, ಇದು ಮುಂದಿನ ಪ್ರೊಸೀಜರ್ ಯಾವ ರೀತಿಯಲ್ಲಿ ಸಾಗುತ್ತೆ ಅಂತ? ಎಸ್ ಪ್ರತಿಮಾ, ಏನು ನಟ ಪ್ರಕಾಶ್ ರಾಜ್ ಮೇಲೆ ಈಗ ಅರೆಸ್ಟ್ ವಾರೆಂಟ್ ಜಾರಿಯಾಗಿರುವಂತದ್ದು. ಏನು ಇವರು ತೆಲಂಗಾಣ, ತಮಿಳುನಾಡು ಮತ್ತು ಕರ್ನಾಟಕ ಸೇರಿದಂತೆ 4 ಕಡೆ ಇವರು ಗುರುತಿನ ಚೀಟಿಯನ್ನು ಹೊಂದಿದ್ದಾರೆ. 2019ರಲ್ಲಿ ಏನು ಲೋಕಸಭಾ ಚುನಾವಣೆಗೆ ಬೆಂಗಳೂರು ಕೇಂದ್ರದಿಂದ ಏನು ಕಂಟೆಸ್ಟ್ ಮಾಡಿದಂತಹ ಪ್ರಕಾಶ್ ರಾಜ್ ನಾನು ಶಾಂತಿನಗರದಲ್ಲಿ ವಾಸ ಇದ್ದೀನಿ ಅಂತ ಹೇಳಿ ಇಲ್ಲಿಯ ಗುರುತಿನ ಚೀಟಿಯನ್ನ ಕೊಟ್ಟು ಅಫಿಡವಿಟ್ ನಲ್ಲಿ ಸಲ್ಲಿಕೆಯನ್ನು ಮಾಡಿದ್ರು. ಆದರೆ ಅಫಿಡವಿಟ್ ನಲ್ಲಿ ಈ ಎಲ್ಲ ಮಾಹಿತಿಗಳು ಅಂದ್ರೆ ತೆಲಂಗಾಣ, ತಮಿಳುನಾಡಿರತಕ್ಕಂಥ ಗುರುತಿನ ಚೀಟಿಗಳ ಮಾಹಿತಿಯನ್ನು ಇವರು ಮುಚ್ಚಿಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಏನು ವಕೀಲರಾಗಿರ್ತಕ್ಕಂಥ ದಿಲೀಪ್ ಕುಮಾರ್ ಒಂದು ದೂರನ್ನ ಕೂಡ ಹಲಸೂರುಗೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿದ್ರು. ಆದ್ರೆ ಆ ದೂರಿಗೆ ಯಾವುದೇ ರೀತಿಯಂತ ಪ್ರತಿಕ್ರಿಯೆಗಳು ಪೊಲೀಸ್ ಇಲಾಖೆಯಿಂದ ಬಂದಿಲ್ಲ. ನಂತರ ಕಮಿಷನರ್ಗೂ ಕೂಡ ದೂರು ಕೊಟ್ಟಿದ್ರು, ಚುನಾವಣಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿದ್ರು. ಯಾವುದೇ ರೀತಿಯಂತ ಪ್ರತಿಕ್ರಿಯೆಗಳು ಬರದ ಕಾರಣದಲ್ಲಿ ಈಗ ಅವರು ಒಂದು ಪರ್ಸನಲ್ ಇಂಟ್ರೆಸ್ಟೆಡ್ ಕೇಸನ್ನ 48ನೇ ಎಸಿಜೆಎಂ ಕೋರ್ಟ್ ನಲ್ಲಿ ದಾಖಲಿಸಿ ಅದರ ವಿಚಾರಣೆಯನ್ನು ನಡೆಸಿದಂತ ಕೋರ್ಟ್ ಈ ದಾಖಲೆಗಳೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ಇದ್ರ ಮೇಲೆ ಒಂದು ಸಮನ್ಸ್ ಅನ್ನು ಕೂಡ ಪ್ರಕಾಶ್ ರಾಜ್ಗೆ ಕೊಟ್ಟಿತ್ತು. ಆದ್ರೆ ಯಾವುದೇ ರೀತಿಯಂತ ಸಮನ್ಸ್ಗೂ ಕೂಡ ಪ್ರಕಾಶ್ ರಾಜ್ ಉತ್ತರವನ್ನ ಕೊಟ್ಟಿರಲಿಲ್ಲ. ಸೊ ಹಾಗಾಗಿ ಈಗ ಪ್ರಕಾಶ್ ರಾಜ್ ಮೇಲೆ ಈಗ ಒಂದು ವಾರೆಂಟ್ ಜಾರಿಯಾಗಿರುವಂತದ್ದು. ಇದು ಜನಪ್ರತಿನಿಧಿಗಳ ಕಾಯ್ದೆ 1950 ಅನ್ವಯ ಈ ಒಂದು ಏನು ಇರುವಂತಹ ದಾಖಲೆಗಳನ್ನ ಅಫಿಡವಿಟ್ ನಲ್ಲಿ ಮುಚ್ಚಿಡುವಂತದ್ದು ಕೂಡ ಅಫೆನ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಾರೆಂಟ್ ಜಾರಿಯಾಗಿದ್ದು ಮುಂದಿನ ತಿಂಗಳಿಗೆ ಒಂದು ವಿಚಾರಣೆಯನ್ನ ಮುಂದೂಡಲಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ವಿಕಾಸ್.